ಆತ್ಮೀಯ ಬಂಧುಗಳು ಹೇಗಿದ್ದೀರಿ ಎಲ್ಲರೂ ಸ್ನೇಹಿತರೆ, ನೀವೆಲ್ಲರೂ ಕೂಡ ನೋಡ್ತಾ ಇರ್ಬೋದು. ಸಾಕಷ್ಟು ಬಾರಿ ಚರ್ಚೆ ಆಗ್ತಿರ್ತಕ್ಕಂಥದ್ದು, ವೈರಲ್ ಆಗ್ತಿರ್ತಕ್ಕಂಥ ಸುದ್ದಿ ಅಂದರೆ ಅದು ದಳಪತಿ ವಿಜಯ್ ಮಾತ್ರ. ನೋಡಿ, ಇವತ್ತಂತೂ ತಮಿಳುನಾಡಲ್ಲಿ ಇವತ್ತಂತಂದರೆ ಆಲ್ರೆಡಿ ತುಂಬ ಒಂದು ವಾರ 2 ವಾರಗಳಿಂದ ತುಂಬ ಸದ್ದು ಮಾಡ್ತಾ ಇರ್ತಕ್ಕಂಥ ವಿಷಯ ಅವ್ರದ್ದೇನೆ. ಯಾಕೆಂದರೆ ಪೊಲಿಟಿಷಿಯನ್ ರಾಜಕೀಯದಲ್ಲಿ ತುಂಬ ದೊಡ್ಡ ಗೆಲುವನ್ನು ಸಾಧಿಸಿದ್ದಾರೆ. ಸುಮಾರು ಒಂದು 108-110 ಕ್ಷೇತ್ರಗಳಿಗೂ ಹೆಚ್ಚು ಮತದಾನದಲ್ಲಿ ಗೆಲುವನ್ನು ಸಾಧಿಸಿರೋದ್ರಿಂದ ಅವ್ರ ವಿಷಯನೇ ತುಂಬ ಭಾರಿ ವೈರಲ್ ಆಗ್ತಾ ಇದೆ. ಅವರ ಫ್ಯಾಮಿಲಿ ಬಗ್ಗೆ ಒಂದಷ್ಟು ಚರ್ಚೆ ಮಾಡೋಣ. ಬಟ್ ಅದು ಕೂಡ ನೀವು ಕೂಡ ಕಾಮೆಂಟ್ ಮಾಡಿದ್ರಿ, ಎಷ್ಟು ಜನ ಅವ್ರ ಫ್ಯಾಮಿಲಿ ಬಗ್ಗೆ ವಿಡಿಯೋ ಮಾಡಿ, ಅವ್ರ ಫ್ಯಾಮಿಲಿ ಹೆಂಡತಿ ಮಕ್ಕಳು ಯಾರ್ಯಾರಿದ್ದಾರೆ, ಏನಾಯಿತು, ಮತ್ತು ಅವ್ರಿಗೆ ಎರಡನೇ ಹೆಂಡತಿ ಇದ್ದಾರೆ, ಎಲ್ಲ ಕೂಡ ಬಿಡಿಸಿ ತಿಳಿಸ್ಕೊಡ್ತೀನಿ ನಾನು. ಬಟ್ ಏನಂದರೆ ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸಾದಾ ನಿಮ್ಮ ಅವಕಾಶ ಹೀಗೆ ಇರಲಿ. ನಿಮಗೇನಿಸುತ್ತೆ ಕೂಡ ಕಾಮೆಂಟ್ ಮಾಡಿ, ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ನೋಡಿ, ಜೋಸೆಫ್ ವಿಜಯ್ ಚಂದ್ರಶೇಖರ್ ಅಂತ ಇವರ ಪೂರ್ತಿ ಹೆಸರು ಬಂದು ಜೋಸೆಫ್ ವಿಜಯ್ ಚಂದ್ರಶೇಖರ್ ಅಂತ. ಜೋಸೆಫ್ ಅಂತಂದರೆ ನೀವು ಏನೋ ಅವರು ಕ್ರಿಶ್ಚಿಯನ್ ಏನೋ ಇರ್ಬೋದೇನೋ, ಹಾಗೆ ಹೇಗೆ ಅಂತ ನಾನು ಗೊತ್ತಿಲ್ಲ. ಬಟ್ ನೋಡೋಣ, ಮುಂದೆ ಬಿಡಿಸಿ ಹೇಳ್ತಾ ಹೋಗ್ತೀನಿ ಹೋಗ್ತಾ. ಇವರು ಜೂನ್ 22, 1974 ಹುಡ್ತಾರೆ. 74 ಜನಿಸಿದ್ದೀವರು. ಹೆಚ್ಚು ಕಮ್ಮಿ ನಮ್ಮ ಏಜ್ ಬಂದು ಅವ್ರು ನಮ್ಮ ಸುದೀಪ್ ಏಜು, ಹೆಚ್ಚು ಕಮ್ಮಿ ಗಣೇಶ್ ಏಜ್ ಏನಿದೆ ಆ ಏಜಲ್ಲೇ ಇರ್ತಾರೆ. ಅಂದರೆ ಏಜ್ ಅವರ ಇವರು ಅಂತಂದರೆ 1974 ಅಂತಂದರೆ ಸುದೀಪ್ ಸರ್ ಏಜು ಕೂಡ ಅಷ್ಟೇ 1974, 76 ಅಷ್ಟಲ್ಲೇ. ಹೆಚ್ಚು ಕಮ್ಮಿ ಅವರ ಏಜ್ 51-52 ಇಯರ್ಸ್ ಆಗಿದೆ ಇವ್ರಿಗಾಗಲೇ. ನೋಡಿ, ಇವರನ್ನು ವಿಜಯ್ ಅಂತಲೇ ಕೂಡ ಏಕನಾಮದಲ್ಲಿ ಕರೆಯೋದು ಎಲ್ಲರೂ ಕೂಡ. ಬಟ್ ಇವರು ಒಬ್ಬ ಭಾರತೀಯ ಚಲನಚಿತ್ರದ ನಟ ಆಗಿದ್ದಾರೆ, ನರ್ತಕ ಆಗಿದ್ದಾರೆ, ಹಿನ್ನೆಲೆ ಗಾಯಕ ಕೂಡ ಮತ್ತು ಲೋಕೋಪಕಾರಿ ಕೂಡ ಅಂತ ಕೂಡ ಹೇಳ್ಬೋದು. ನೋಡಿ, ತಮಿಳು ಚಿತ್ರರಂಗದಲ್ಲಿ ಪ್ರಧಾನವಾಗಿ ಕೆಲಸ ಮಾಡ್ತಾ ಇರೋದು ಇವರು. ನಮ್ಮ ಬೇರೆ ಬೇರೆ ಭಾಷೆಗಳಲ್ಲೆಲ್ಲೂ ಅಷ್ಟು ನಟಿಸಿಲ್ಲ. ನೋಡಿ, ಇತರೆ ಭಾಷೆಯ ಚಲನಚಿತ್ರಗಳಲ್ಲಿ ಕೂಡ ಕಾಣಿಸ್ಕೊಳ್ತಾರೆ, ಆದರೆ ಅಷ್ಟೇನು ಫೇಮಸ್ ಇಲ್ಲ ಬೇರೆ ಭಾಷೆಗಳಲ್ಲಿ. ತಮಿಳಲ್ಲೇ ತುಂಬ ಫೇಮಸ್ಸು, ತಮಿಳಲ್ಲೇ ಅಭಿಮಾನಿಗಳು ಜಾಸ್ತಿ ಇವ್ರಿಗೆ. ಅವರು ಭಾರತದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟರಲ್ಲಿ ಕೂಡ ಒಬ್ಬರು ಅಂತ ಹೇಳ್ಬೋದು. ಅವರು ಜಾಗತಿಕವಾಗಿ ಗಮನಾರ್ಹ ಅಭಿಮಾನಿಗಳನ್ನು ಹೊಂದಿರ್ತಾರೆ ಅಂತ ಹೇಳ್ಬೋದು. ಮತ್ತು ನಾಯಕ ನಟನಾಗಿ ಇವರು 65 ಚಿತ್ರಗಳಲ್ಲಿ ಕೂಡ ಹೆಚ್ಚು ನಟಿಸಿದ್ದಾರೆ ಅಂತ ಹೇಳ್ಬೋದು. ನೋಡಿ, 65ಕ್ಕೂ ಹೆಚ್ಚು ಚಿತ್ರಗಳನ್ನು ನಟಿಸಿದ್ದಾರಂತೆ. ಅವರು ಸ್ಟಾರ್ ಇಂಡಿಯಾದ ಒಂದು 8 ವಿಜಯ್ ಪ್ರಶಸ್ತಿಗಳು ಕೂಡ ತಮಿಳುನಾಡು ಸರ್ಕಾರದಿಂದ, 3 ತಮಿಳುನಾಡು ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು, SIIA ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ನೋಡಿ, ಭಾರತೀಯ ಸೆಲೆಬ್ರಿಟಿಗಳ ಗಳಿಕೆ ಆಧಾರದ ಮೇಲೆ ಹಲವಾರು ಪ್ರಶಸ್ತಿಗಳನ್ನು ಇವರು ಗೆದ್ದಿರೋದ್ರಿಂದ ಫೋರ್ಬ್ಸ್ ಇಂಡಿಯಾ ಸೆಲೆಬ್ರಿಟಿ 100 ಪಟ್ಟಿಯಲ್ಲಿ ಇವರು ಹಲವಾರು ಬಾರಿ ಸೇರ್ಪಡೆಯನ್ನು ಗೊಂಡಿರ್ತಾರೆ. ನೋಡಿ, ಅವರ ಚಿತ್ರಗಳಿಗೆ ಫ್ಯಾನ್ ಇಂಡಿಯನ್ ಬೇಡಿಕೆ ಅವರನ್ನು ಹಿಂದಿ ಚಿತ್ರರಂಗದಲ್ಲಿ ಬೇಡಿಕೆಯ ನಟನನ್ನಾಗಿ ಮಾಡುತ್ತಂತೆ. ನಂತರ 10 ವರ್ಷ ವಯಸ್ಸಿನಲ್ಲೇ ಇವರು ನೋಡಿ ಸುಮಾರು ಅಂದರೆ ಚಿಕ್ಕ ವಯಸ್ಸಲ್ಲಿ 10 ವರ್ಷ ಇದ್ದಾಗಲೇ ಅವರ ಒಂದು ಮೊದಲ ಪಾತ್ರ ಅಂದರೆ ವೆಟ್ರಿ ಅಂತಕ್ಕಂಥ ಒಂದು ಪಾತ್ರದಲ್ಲಿ ಅವರು ತಮ್ಮ ತಂದೆ S.A. ಚಂದ್ರಶೇಖರ್ ನಿರ್ದೇಶಿಸಿದ ಇದು ಎಂಗಳ ನೀತಿಗಳವರೆಗೆ ಚಲನಚಿತ್ರಗಳಲ್ಲಿ ಬಾಲನಟನಾಗಿ ಅಭಿನಯಿಸಿದ್ದಾರಂತೆ. ನಂತರ ಮೊದಲ ಬಾರಿಗೆ ನಾಳೆಯ ತೀರ್ಪು ಅನ್ನೋ ಒಂದು ಮೂವಿಯಲ್ಲಿ ನಾಯಕ ನಟನಾಗಿ ಕಾಣಿಸ್ಕೊಳ್ತಾರಂತೆ. ಅವರು 90ರ ದಶಕದಲ್ಲಿ ಪ್ರಣಯ ನಾಯಕನಾಗಿ ಕಾಣಿಸ್ಕೊಳ್ತಾರಂತೆ. ಪ್ರಣಯ ನಾಯಕನಾಗಿ ಅನೇಕ ಪ್ರಣಯ ರಜತ ಮಹೋತ್ಸವಗಳಲ್ಲಿ ಕೂಡ ಕಾಣಿಸ್ಕೊತಾರೆ. ನಂತರ ಹೀರೋ ಆಗಿ ನಿಮಗೆ ಗೊತ್ತಿರುತ್ತೆ ಅವ್ರು ಯಾವ್ಯಾವ ಸಿನಿಮಾ ಅಂತ. ಪೊಕ್ಕಿರಿ ಅನ್ನೋ ಸಿನಿಮಾ ನಮ್ಮ ಕನ್ನಡದಲ್ಲೂ ಕೂಡ ತುಂಬ ರೀಮೇಕ್ ಆಗಿರ್ತಕ್ಕಂಥ ಸಿನಿಮಾಗಳು ಕೂಡ ಇದೆ. ಬಟ್ ಅದನ್ನೆಲ್ಲ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಯಾವ್ಯಾವ ರೀಮೇಕ್ ಸಿನಿಮಾಗಳನ್ನ ಮಾಡ್ಕೊಂಡಿದ್ದಾರೆ ಅದೆಲ್ಲ ಬಿಡಿಸಿ ಹೇಳ್ತೀನಿ. ಬಟ್ ಏನಂತಂದರೆ ವಿಜಯ್ ಭಾರತದ ಅತ್ಯಂತ ಜನಪ್ರಿಯ ಸೆಲೆಬ್ರಿಟಿಗಳು ಕೂಡ ಒಬ್ಬರು ಅಂತ ಹೇಳ್ಬೋದು. ಬಟ್ ಇವ್ರಿಗೆ ಕೆಲವೊಂದು ಶೈಕ್ಷಣಿಕ ಸಂಸ್ಥೆಯಿಂದ ಗೌರವ ಡಾಕ್ಟರೇಟ್ ಕೂಡ ನೀಡಲಾಗಿದೆ. ಸಾಮಾಜಿಕ ಕಲ್ಯಾಣಕ್ಕಾಗಿ ಅವರ ಒಂದು ಕೊಡುಗೆಗಳಿಗಾಗಿ ಮತ್ತು ಚಲನಚಿತ್ರೋದ್ಯಮದಿಂದ ಅವರ ಸಾಧನೆಗಾಗಿ ಗೌರವಾರ್ಥವಾಗಿ ಪಡೆದಿರ್ತಕ್ಕಂಥ ಕೆಲವೊಂದಷ್ಟು ಇಂಟರ್ನ್ಯಾಷನಲ್ ಬಿಸ್ನೆಸ್ ಟೈಮ್ಸ್ ಅನ್ನು ಕೂಡ ಅವರು ಒಂದು ಸ್ಥಿರವಾದ ಗಲ್ಲಾಪೆಟ್ಟಿಗೆ ಅಂತ ಹೇಳ್ತೀವೋ ಅದೇ ರೀತಿ ಒಂದು ಪ್ರದರ್ಶನಕಾರವನ್ನು ರೂಪಿಸ್ಕೊಳ್ತಾರಂತೆ. ನಂತರ ಇವರು ರಾಜಕೀಯಕ್ಕೆ ಎಂಟ್ರಿ ಯಾವ ಕೊಡ್ತಾರೆ. ಬಟ್ ಆದರೂ ಕೂಡ ಇವರ ಇದೆಲ್ಲ ನಿಮಗೆ ಗೊತ್ತಿದೆ, ರಾಜಕೀಯಕ್ಕೆ ಎಂಟ್ರಿ ಕೊಡೋದು 2018ರಲ್ಲಿ, ಇದೆಲ್ಲ ನಿಮ್ಗೆ ಅರ್ಥ ಆಗುತ್ತೆ. ಆದರೆ ಇವರ ಫ್ಯಾಮಿಲಿ ಬಗ್ಗೆ ಇನ್ನೊಂದಷ್ಟು ಮಾಹಿತಿ ತಿಳ್ಕೊಳ್ಳೋಣ. ನೋಡಿ, ಫ್ಯಾಮಿಲಿ ಈಗ ಬಂತು, ಆರಂಭಿಕ ಜೀವನ ಮತ್ತು ಕುಟುಂಬ ಅಂತಕ್ಕಂಥದ್ದು ಫ್ಯಾಮಿಲಿ. ನೋಡಿ, ವಿಜಯ್ ಅವರು ಚಂದ್ರಶೇಖರ್ ಅವರ ತಂದೆ ಹೆಸರು ಚಂದ್ರಶೇಖರ್ ಅಂತ. ತಮಿಳುನಾಡಿನ ಮದ್ರಾಸ್ ಚೆನ್ನೈಯಲ್ಲಿ ಕೂಡ ಇವರು ಜನಿಸ್ತಕ್ಕಂಥದ್ದು. ಅವರ ತಂದೆ ಬಂದು S.A. ಚಂದ್ರಶೇಖರ್ ತಮಿಳು ಚಲನಚಿತ್ರ ನಿರ್ದೇಶಕರಾಗಿರ್ತಾರಂತೆ. ಅವರ ತಾಯಿ ಕೂಡ ಶೋಭಾ ಚಂದ್ರಶೇಖರ್ ಅಂತ ಹಿನ್ನೆಲೆ ಗಾಯಕಿ ಮತ್ತು ಕರ್ನಾಟಕ ಗಾಯಕಿಯಾಗಿರ್ತಾರಂತೆ. ವಿಜಯ್ ಅವರ ತಂದೆ S.A. ಚಂದ್ರಶೇಖರ್ ಮತ್ತು ಕ್ರಿಶ್ಚಿಯನ್ ತಮಿಳು ಮೂಲದವರಂತೆ. ಇವರು ಕ್ರಿಶ್ಚಿಯನ್ ತಮಿಳು ಮೂಲದವರು. ಅವ್ರ ತಾಯಿ ಕೂಡ ಶೋಭಾ ಅಂತ ಹಿಂದೂ ಕುಟುಂಬದವರು. ಅವ್ರ ತಾಯಿ ಶೋಭಾ ಹಿಂದೂ ಕುಟುಂಬದವರಂತೆ. ಬಟ್ ಆದರೂ ಇವರು ನೋಡಿ ವಿಜಯ್ ಕ್ಯಾಥೋಲಿಕ್ ಕುಟುಂಬದಲ್ಲಿ ಕೂಡ ಜನಿಸಿದ ಕಾರಣ 12ನೇ ವಯಸ್ಸಿನಲ್ಲಿ ದೀಕ್ಷಾ ಸ್ಥಾನ ಕೂಡ ಪರೀತಾರತ್ತೆ ಅಂತ ಹೇಳ್ಬೋದು. ಇವೆಲ್ಲ ನೀವು ನೋಡಿರ್ತೀರ. ದೀಕ್ಷಾ ಸ್ನಾನ ಅಂತಂದರೆ ಏನೋ ಒಂದು ನಮ್ಮ ಈ ಥರ ಟ್ರಾನ್ಸ್ಲೇಟ್ ಆಗೋದು ಬೇರೆ ಜಾತಿಗೆ ಬೇರೆ ವರ್ಗಕ್ಕೆ, ಇದೆಲ್ಲ ದೀಕ್ಷಾ ಸ್ನಾನ ಅಂತ ಕರಿತೀವಿ. ಅವರ ಒಂದು ಆರಂಭಿಕ ದಿನಗಳಲ್ಲಿ ವಿಜಯ್ ಅವರು ಒಂದು ಕುಟುಂಬವು ಒಂದು ಕೆಳ ಮಾಧ್ಯಮದ ಅಂದರೆ ಬಡ ಮಧ್ಯಮ ವರ್ಗದಲ್ಲಿ
ಒಂದೇನೋ ಕೆಳ ಮಧ್ಯಮ ಬಡಮಧ್ಯಮ ಅಂತ ಏನು ಕರಿತೀವಿ ಆ ಕುಟುಂಬ ಆಗಿತ್ತು. ಮತ್ತು ಅವ್ರ ತಾಯಿ ಶೋಭಾ ಅವರು ಒಂದು ಸಂಗೀತ ಕಚೇರಿಗಳಲ್ಲಿ ಹಾಡುವ ಮೂಲಕ ತಮ್ಮ ದೈನಂದಿನ ಕೂಲಿಯಾಗಿ ಒಂದು ಪಡ್ಕೊಂಡಿದ್ದಂತೆ. ಹಾಡೋದ್ರ ಮೂಲಕನೇ ಅವರು ದೈನಂದಿನ ಕೂಲಿ ಅಂತಂದರೆ ನಿಮ್ಗೆ ಗೊತ್ತಿರುತ್ತೆ. ಅವ್ರ ತಾಯಿ ತುಂಬ ಹಿನ್ನೆಲೆ ಗಾಯಕಿಯಾಗಿದ್ದಂತೆ. ಅಲ್ಲಿಂದನೇ ಇವರು ಕೂಡ ಒಂದು ಸಿನಿಮಾಗೆ ಎಂಟ್ರಿ ಕೊಡ್ತಾರೆ. ಅವರು ಹಾಡುವ ಒಂದು ದಿನ ವಿಜಯ್ ಮತ್ತು ಅವ್ರ ಕುಟುಂಬಕ್ಕೆ ಒಂದು ಮಾತ್ರ ಅದೆಲ್ಲ ಆಹಾರ ಆಗಿತ್ತಷ್ಟೇ. ಅಂದರೆ ಅವ್ರೇನು ಹಾಡ್ತಾರೆ ದಿನಗೂಲಿ ಅದೇ ಅವ್ರಿಗೇನೋ ಒಂದು ಊಟ ಟಿಫನ್ ಎಲ್ಲ ಆಗಿರ್ತಿತ್ತಷ್ಟೇ. ಬಟ್ ಆದರೆ ಇತರ ದಿನಗಳಲ್ಲಿ ಆಹಾರವಿಲ್ಲದೆ ಕೆಲವೊಂದಷ್ಟು ದಿನ ಹಸುವಿನಿಂದ ಬಳಲ್ತಾಯಿದ್ರು. ವಿಜಯ್ಗೆ ವಿದ್ಯಾ ಎಂಬ ಸಹೋದರಿ ಕೂಡ ಇರ್ತಿದ್ಲು. ಅವಳು ವರ್ಷದವಳಿದ್ದಾಗಲೇ ಕೂಡ ಸತ್ತಿರೋದಂತೆ. ಬಟ್ ಅವನ ತಂಗಿ ಮರಣ ಕೂಡ ವಿಜಯನನ್ನು ಬಹಳ ಭೇದ ಭಾವದಿಂದ ಕೂಡ ಇದೇ ರೀತಿ ಭೇದ ಭಾವದಿಂದ ಕಾಣ್ತಾ ಇದ್ರಂತೆ. ಯಾಕೆಂತಂದರೆ ಆಕೆಯ ನೆನಪಿಗಾಗಿ ವಿಜಯ್ ತನ್ನ ನಿರ್ಮಾಣ ಸಂಸ್ಥೆ ಅದಕ್ಕೆ ವಿ ಪ್ರೊಡಕ್ಷನ್ ಅಂತ ಕೂಡ ಒಂದು ಹೆಸರಿಟ್ಟಿದ್ದಾರೆ. ಬಟ್ ಅವ್ರ ತಂಗಿ ವಿದ್ಯಾ ವಿಜಯ್ ಪ್ರೊಡಕ್ಷನ್ ಅಂತ ಕೂಡ ಹೆಸರಿಟ್ಟಿದ್ದಾರೆ ಅಂತ ಹೇಳ್ಬೋದು. ನೋಡಿ, ವಿದ್ಯಾಳ ಒಂದು ಸ್ಮರಣೀಯ ಫೋಟೋವನ್ನು 2005 ಚಲನಚಿತ್ರ ಸುಕ್ರನ್ನಲ್ಲಿ ಕೂಡ ಒಂದು ತೋರಿಸಲಾಗಿದೆ ಅಂತೆ. ಇದರಲ್ಲಿ ವಿಜಯ್ ವಿಸ್ತೃತ ಅತಿಥಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಬಟ್ ಏನಂತಂದರೆ ಇವ್ರು ಮಾಡಿದ್ದ ತಳಪತಿ ವಿಜಯ್ ಅವರು ಅವರ ಫ್ಯಾಮಿಲಿ ಹೇಗಿತ್ತು ಅಂತಂದರೆ ಹಿಂದೆ ತುಂಬ ಬಡತನದಲ್ಲಿತ್ತು. ಆದರೆ ಅವರ ತಾಯಿ ನೋಡಿ ಯಾವುದೋ ಒಂದು ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಹೋಗಿ ಅಲ್ಲಿ ಮ್ಯೂಸಿಕನ್ನು ಹಾಡಿ ಒಂದೇನೋ ಕೂಲಿ ಕೊಡ್ತಾ ಇದ್ರಂತೆ ಹಾಡಿದಾಗ ಸಾಂಗನ್ನು. ಅವ್ರ ತಾಯಿ ಒಂದು ಸಿಂಗರ್ ಆಗಿದ್ರಂತೆ ಹಿಂದೆ. ಅವ್ರ ತಾಯಿ ಕೂಡ ಹಿಂದೆ ಸಿಂಗರ್ ಆಗಿದ್ದರು, ತಂದೆ ಕೂಡ ನಿರ್ದೇಶಕರಾಗಿದ್ದರು. ಇದೆಲ್ಲ ಕೂಡ ನಿಮಗೆ ಹಿಂದೆ ಬಿಡಿಸಿ ಹೇಳಿದೆ ನೋಡಿ. ತಂದೆ ತಾಯಿಯಿಂದ ಬೆಳೆದ ಅಂತ ಕೂಡ ನಿಮ್ಗೆ ಅನಿಸ್ಬೋದು. ಇಲ್ಲ, ದಯವಿಟ್ಟು ಆಗಲ್ಲ. ಯಾಕೆಂದರೆ ತಂದೆ ತಾಯಿಗೆ ಅಷ್ಟು ಕಡು ಬಡತನ ಇತ್ತಂತೆ ಹಿಂದೆ. ಕಡು ಬಡತನ ಅಂತಂದರೆ ನಿಮ್ಮೆಲ್ಲರೂ ಕೂಡ ಗೊತ್ತೇ ಇರುತ್ತೆ. ಅಷ್ಟು ಕಡು ಬಡತನ ಅಂತಂದರೆ ಒಬ್ರಿಗೆ ಯಾರಿಗೆ ತಾನೇ ಇವತ್ತು ಬಡತನ ಇಲ್ಲ ಹೇಳಿ? ಎಲ್ಲರಿಗೂ, ಕೆಲವೊಂದಷ್ಟು ಸೆಲೆಬ್ರಿಟಿಗೂ ಕೂಡ ಬಡತನ ಇದೆ, ಇಲ್ಲ ಅಂತಲ್ಲ. ನೋಡಿ, ಇವ್ರ ಫ್ಯಾಮಿಲಿ ಮಿಸ್ಸಸ್ಸು ಮತ್ತು ಇವರು ಎರಡನೇ ಮದುವೆ ಆದದ್ದು ನಿಮಗೆ ನಾನು ಹೇಳೋದೇ ಮರ್ತೆ. ಎರಡನೇ ಮದುವೆ ಅಂತಂದರೆ ಇವ್ರು ಯಾರನ್ನ ಎರಡನೇ ಮದುವೆ ಆಗ್ತಾರೆ? ಮತ್ತು ಅಂದರೆ ಈಗಾಗಲೇ ಕೂಡ ತ್ರಿಷಾ ಕೃಷ್ಣನ್ ಅಂತ ಕೂಡ ನಟಿಯನ್ನು ನೀವು ನೋಡಿರ್ಬೋದು. ಅವ್ರನ್ನೂ ಕೂಡ ಮದುವೆ ಆಗಿದ್ದಾರೆ ಅಂತ ಕೂಡ ಒಂದು ವಿಷಯ ಕೂಡ ಕೇಳಿ ಬರ್ತಾ ಇದೆ. ತ್ರಿಷಾ ಕೃಷ್ಣನ್ ಅಂತಂದರೆ ಅವರು ನಮ್ಮ ಕನ್ನಡದಲ್ಲೂ ಕೂಡ ಅಪ್ಪು ಸರ್ ಜೊತೆ ಪವರ್ ಸ್ಟಾರ್ ಅನ್ನೋ ಒಂದು ಸಿನಿಮಾದಲ್ಲೂ ಕೂಡ ನಟಿಸಿದ್ದಾರೆ, ಪವರ್ ಅದರ ಸಿನಿಮಾದಲ್ಲಿ. ಬಟ್ ಏನಂತಂದರೆ ಇವರ ಒಂದು ಫ್ಯಾಮಿಲಿ ವಿಷಯದಲ್ಲಿ ಮಿಸ್ಸಸ್ಸು ಹೆಂಡತಿ ಮಕ್ಕಳ ವಿಷಯಗಳಲ್ಲಿ ನಿಮ್ಮೆಲ್ಲರೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಯಾರ್ಯಾರು ಏನೇನಿದ್ದಾರೆ, ಯಾರ್ಯಾರಿದ್ದಾರೆ, ಏನೇನು ಕೆಲಸದಲ್ಲಿದ್ದಾರೆ ಎಲ್ಲ ಅವರ ಮಾಹಿತಿ ಬಗ್ಗೆ. ಬಟ್ ಏನಂದರೆ ಎರಡನೇ ಹೆಂಡತಿ ಬಗ್ಗೆ ಆದಷ್ಟು ವಿಷಯಗಳು ಸಿಗ್ತಾ ಇಲ್ಲ. ಎರಡನೇ ಹೆಂಡತಿ ಯಾರು, ಏನು, ಮತ್ತು ಮತ್ತೊಂದು ಮದುವೆ ಹೇಗಾದರೂ, ಚಲನಚಿತ್ರ ನಟಿಯನ್ನು ಇನ್ನೇನಕ್ಕಾದರೂ ಮದುವೆನ, ಇದೆಲ್ಲ ಕೂಡ ಅಷ್ಟೊಂದು ವಿಷಯಗಳು ತಿಳಿದು ಬರ್ತಾ ಇಲ್ಲ. ನೋಡೋಣ ನಂತರ ಮುಂದಿನ ವಿಷಯಗಳಲ್ಲಿ, ಮುಂದಿನ ಎಪಿಸೋಡಲ್ಲಿ ಇವ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ತಾ ಇರ್ತೀನಿ. ಇವರ ಒಂದು ವೃತ್ತಿ ಜೀವನ, ಬಾಲ್ಯ ಜೀವನ ಹೇಗಿತ್ತು, ಜೊತೆಗೆ ರಜನಿಕಾಂತ್ ಅವರವರ ಸಹ ನಟನಾಗಿ ಹೇಗೆ ಬೆಳೀತಾರೆ ನೋಡಿ. ವೆಟ್ರಿ ಒಂದು ಚಲನಚಿತ್ರಕ್ಕಾಗಿ ಹಿರಿಯ ನಟ ನಿರ್ಮಾಪಕ PS ವೀರಪ್ಪ ಅವರ ಒಂದು ಬಾಲನಟದ ವಿಜಯ್ ಅವರು ಮುಂದೆ ದೊಡ್ಡ ನಟನಾಗಿ ಹೇಗೆ ಬೆಳೀತಾರೆ ಇದೆಲ್ಲ ನಾವು ತಿಳಿಸ್ಕೊಳ್ಳೋಣ ನೋಡಿ. ಇದೆಲ್ಲ ಏನಂತಂದರೆ ನಾವು ಕಲಿತಕ್ಕಂಥದ್ದು ನಮ್ಮ ಒಂದು ಆಡಂಬರ ಇದೇನಿದೆ, ನಾವು ಜೀವನದಲ್ಲಿ ಕಲಿತಕ್ಕಂಥ ಹ್ಯಾಬಿಟ್ಸ್ ಏನಿದೆ ಅದು ಹೋಗ್ತಾ ದೊಡ್ಡದಾಗ್ತಾ ಹೋಗುತ್ತೆ. ಅಂದರೆ ನಾವು ಕಲಿತಕ್ಕಂಥದ್ದನ್ನ ನಾವು ಬಿಟ್ಕೊಡೋಕೆ ಹೋಗಬಾರ್ದು. ಜನಗಳಿಗೆ ಏನೇ ಆಗಲಿ ನೋಡಿ, ಜನಗಳು ಏನಾದರೂ ಅನ್ಕೋತಾರೆ, ಅವ್ರಂಗೆ ಅನ್ಕೋತಾರೆ ಅಂತ ನಾವು ಬದುಕೋಕ್ಕಾಗಲ್ಲ ನೋಡಿ. ಅವ್ರೇನಾದರೂ ಆಗಲಿ, ನಾವೇನಾದರೂ ಆಗಲಿ, ನಮ್ಮ ಪಾಡಿಗೆ ನಮ್ಮದೇನಿದೆ ಜೀವನ ಅದನ್ನು ಮಾಡ್ತಾ ಹೋಗಬೇಕು. ನಿಮ್ಮೆಲ್ಲರೂ ಕೂಡ ಗೊತ್ತಾಗಿದೆ. ಈಗ ನೋಡಿ, ತಳಪತಿ ವಿಜಯ್ ಅವರು ಕೂಡ ಇಷ್ಟು ದೊಡ್ಡ ಸೆಲೆಬ್ರಿಟಿ ಆಗೋದಕ್ಕೆ ಅವ್ರ ಕಾರಣ ಅವರ ಶ್ರಮ, ಅವ್ರ ತಂದೆ ತಾಯಿ ಅಂತ ಹೇಳ್ಬೋದು. ಥ್ಯಾಂಕ್ ಯು.